ಎಲ್ಲರಿಗೂ ನಮಸ್ಕಾರ. ಸವಿತಾ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೀ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲರೂ ತೋರಿಸ್ತಾ ಇದ್ದೇನೆ. ಈಗ ನಾನು ಮೊದಲನೇದಾಗಿ ಒಂದು ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ. ನಂತರ ಒಂದು 3 ರಿಂದ 4 ಏಲಕ್ಕಿ ಹಾಕಿದೆ. ಅದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು. ಏಲಕ್ಕಿ ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಯೂ ಚೆನ್ನಾಗಿ ಆಗುತ್ತದೆ. ಈ ಥರ ಚೆನ್ನಾಗಿ ನಾನು ಜಜ್ಜಿಕೊಂಡಿದ್ದೇನೆ. ಹೀಗೆ ನೀವು ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ. ಈಗ ಚೆನ್ನಾಗಿ ಜಜ್ಜಿದ್ದೇನೆ. ಈಗ 1 ಕಪ್ಪು ಹಾಲು ತಗೊಂಡಿದ್ದೇನೆ. ಅರ್ಧ ಕಪ್ಪು ನೀರನ್ನು ತಗೊಂಡಿದ್ದೇನೆ. ನಂತರ ಒಂದು ಪಾತ್ರೆಯಲ್ಲಿ ನೋಡಿ ನೀರನ್ನು ಹಾಕ್ಕೊಂಡಿದ್ದೇನೆ. ನಂತರ ಶುಂಠಿ ಏಲಕ್ಕಿಯನ್ನು ಜಜ್ಜಿದ್ದು ಹಾಕ್ಕೊಂಡಿದ್ದೇನೆ. ಒಂದು 2 ನಿಮಿಷ ಕುದಿಸ್ಬೇಕು. ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದಿದಿದೆ ಇದು. ಈಗ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೇನೆ. 1 ಕಪ್ ಹಾಲು ಚೆನ್ನಾಗಿ ಕುದಿಬೇಕು. ಅಷ್ಟಾದರೆ ಏಲಕ್ಕಿ ಶುಂಠಿ ಪರಿಮಳ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಹಾಲನ್ನು ಕುದಿಸ್ಬೇಕು. 1 ನಿಮಿಷ 2 ನಿಮಿಷ ಕಾಲ ಕುದಿಸಿದ್ರೆ ಟೇಸ್ಟ್ ಬರುತ್ತೆ. ಪರಿಮಳನೂ ಏಲಕ್ಕಿ ಪರಿಮಳನೂ ಚಲೋ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ಹಾಲನ್ನು ಕುದಿಸ್ಕೊಳ್ಬೇಕು. ನೋಡಿ, ಮೇಲೆ ಉಕ್ಕಿ ಬರ್ತಾ ಇದೆ. ಇವಾಗ ನಾವು ಟೀ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನು 1/2 ಚಮಚ ಟೀ ಪುಡಿಯನ್ನು ಹಾಕಿದ್ದೇನೆ. ನೋಡಿ, ಚೆನ್ನಾಗಿ 1 ಸ್ಪೂನನ್ನು ತಗೊಂಡು ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಕುದೀತದೆ. ಅದು ಚೆನ್ನಾಗಿ ಮೇಲೆ ಬರುತ್ತದೆ. ನೋಡಿ, ಮೇಲೆ ಬರ್ತಾ ಇದೆ. ತುಂಬ ಒಳ್ಳೆ ಪರಿಮಳ ಬರುತ್ತದೆ. ಘಮ 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 ಪರಿಮಳ ಬರ್ತಾ ಇದೆ. ಈಗ 1 ಚಮಚ ಅಥವಾ 1/2 ಚಮಚ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ನಾವು ಸಕ್ಕರೆಯನ್ನು ಕರೆಸ್ಕೊಂಡ್ಬಿಟ್ರೆ ಬಿಸಿಗೆ ಬೇಗ ಕರಗತ್ತೆ ಸಕ್ಕರೆ. ಈಗ 1 ಕಪ್ಪಲ್ಲಿ ಹಾಕ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ ಟೀ. ನೀವು ಮಾಡಿ ನೋಡಿರಿ ಮನೆಯಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.